ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಸೌಮ್ಯ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ಸು ನಿಮಗೆ ಬರ್ತಾ ಹೋಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ನ ಕೊಡೋದು ಮರಿಬೇಡಿ. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ, ಇವತ್ತು ನಾವು ಮೊದಲನೇ ದಿನ ಬಿತ್ತಕ್ಕೆ ಬಂದಿದ್ದೀವಿ. ಈಗ ಮಳೆಗಾಲ ಸ್ಟಾರ್ಟ್ ಆದರೆ ರೈತರಿಗೆ ಒಂಥರ ಸಂಭ್ರಮ ಅಂತಲೇ ಹೇಳ್ಬೋದು. ಯಾಕಂದರೆ ಬಿತ್ತಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಇದು ನಾವು ಮೊದಲನೇ ಬಿತ್ತನೆ ಮಾಡೋ ದಿನ ನಮಗೆ ತುಂಬ ವಿಶೇಷ. ಹಾಗಾಗಿ ಮೊದಲನೇದು ಏನೇ ನಾವು ಮನೆಯಲ್ಲಿ ಒಂದು ಆರಂಭ ಮಾಡ್ಬೇಕಂದ್ರೂ ಮೊದಲು ದೇವರ ಪೂಜೆಯಿಂದ ಸ್ಟಾರ್ಟ್ ಮಾಡ್ತೀವಿ. ಹಾಗಾಗಿ ಮನೆಯಲ್ಲೆಲ್ಲ ಪೂಜೆ ಎಲ್ಲ ಮಾಡಿಕೊಂಡು ಅದಾದ ನಂತರ ಹೊಲಕ್ಕೆ ಬಂದು ಹೊಲದಲ್ಲೂ ಭೂಮಿ ತಾಯಿನ ಪೂಜೆ ಮಾಡ್ತೀವಿ. ಹೊಲದಲ್ಲಿ ಪೂಜೆ ಎಲ್ಲ ಮಾಡಿಬಿಟ್ಟು ಭೂಮಿ ತಾಯಿಗೆ ನಮಸ್ಕರಿಸಿ, ಮತ್ತು ನಾವು ಫಸ್ಟ್ನೇ ದಿನ ಬಿತ್ತೋ ದಿನ ನಾವು ಏನಂದರೆ ಈ ದೇವಸ್ಥಾನ ಮನೆ ದೇವರಿಂದ ಆಗಿರ್ಬೋದು, ಮತ್ತು ನಮ್ಮ ಊರ ದೇವಸ್ಥಾನಗಳಿಂದ ಅಂಗಾರ ಮತ್ತು ತೀರ್ಥ ಎಲ್ಲ ತೊಗೊಂಬಂದಿರ್ತೀವಿ. ಅದನ್ನು ಹೊಲಕ್ಕೆಲ್ಲ ಪ್ರೋಕ್ಷಣೆ ಮಾಡಿಬಿಟ್ಟು, ಏನಕ್ಕಪ್ಪ ಹೀಗೆಲ್ಲ ಮಾಡೋದಂದರೆ ನಮಗೆ ದೇವರ ಆಶೀರ್ವಾದ, ಭೂಮಿ ತಾಯಿ ಆಶೀರ್ವಾದ ತುಂಬಾ ಮುಖ್ಯ ಆಗುತ್ತೆ. ಈಗ ಅದರಲ್ಲೂ ಈಗ ಒಂದು 2 ವರ್ಷ ಅಂತೂ ನಮಗೆ ಸರಿಯಾಗಿ ಮಳೆ ಬೆಳೆ ಆಗದಿರೋ ತುಂಬಾ ಕಷ್ಟಗಳಾಗಿದೆ ರೈತರಿಗೆ. ಎಲ್ಲ ಒಬ್ರಿಗಂತ ಅಲ್ಲ, ಪ್ರತಿಯೊಬ್ಬ ರೈತರಿಗೂ ಇದೇ ಥರ ಆಗಿದೆ. ಹಾಗಾಗಿ ಈ ವರ್ಷನಾದರೂ ಮಳೆ ಬೆಳೆ ಚೆನ್ನಾಗಾಗಲಿ ಅಂತಂದು ಭಕ್ತಿಯಿಂದ ಬೇಡ್ಕೊಂಡು ಪೂಜೆ ಮಾಡ್ತೀವಿ. ಪ್ರತಿ ವರ್ಷವೂ ಪೂಜೆ ಮಾಡ್ತೀವಿ, ಆದರೂ ಒಂದೊಂದು ಸಲ ಕೈ ಹಿಡಿತತ್ತಿ, ಒಂದೊಂದು ಸಲ ಭೂಮಿ ಒಂದು ಸಲ ಕೈ ಹಿಡಿಯಲ್ಲ. ಹಂಗಾಗ್ಬಿಡುತ್ತೆ ನಮ್ಮ ರೈತರ ಜೀವನ ಅನ್ನೋದು. ನಾವು ಹೊಲಕ್ಕೆ ಬಿತ್ತಾ ಇರೋದು ಬಂದು ಮೆಕ್ಕೆಜೋಳ. ಹಾಗಾಗಿ ಫಸ್ಟು ಈ ಟ್ಯಾಕ್ಟ್ರಲ್ಲಿ ಸಾಲು ಹೊಡ್ಕೊಂಡು ಗೊಬ್ಬರ ಹಾಕ್ಯಂತ ಹೋಗ್ತಾ ಇದ್ದಾರೆ. ಇನ್ನೊಂದು ಹಿಂದೆಯಿಂದ ಕೂಲರು ಮೆಕ್ಕೆಜೋಳ ಹಾಕ್ಯಂತ ಹೋಗ್ತಿದ್ದಾರೆ. ಆದಮೇಲೆ ಇನ್ನೊಂದು ಟ್ಯಾಕ್ಟ್ರಲ್ಲಿ ಸಾಲು ಮುಚ್ತಾರೆ. ಇನ್ನು ಸೈಡಿಗೆ ಅಕ್ಕಡಿ ಸಾಲು ಅಂತ ಕರಿತೀವಿ. ಅಲ್ಲಿಗೆ ನಾನೇನು ಅಂದರೆ ನಾವು ಕುರ್ಷಾಣಿ, ಎಳ್ಳು ಮತ್ತು ಸಾಸಿವೆ ಕಾಳು ಇವನ್ನೆಲ್ಲ ಹಾಕ್ಕೊತ ಬಂದೆ. ಈ ಬಿತ್ತೋ ಕೆಲಸ ಅಂದರೆ ಈ ಥರ ಹೊಲದಲ್ಲಿ ನಡೀತಾ ಇರ್ತೈತಿ. ಅದಾದ ನಂತರ ಮತ್ತು ಈಗ ಬಿತ್ತಕ್ಕಂತ ಎಲ್ಲ ಕೂಲರೆಲ್ಲ ಬಂದಿರ್ತಾರಲ್ಲ, ಅವರು ಬೇರೆ ಊರಿಂದ ಬಂದಿರ್ತಾರೆ. ಅವ್ರುಗಳು ಅಷ್ಟೇ ತಮಾಷೆ ಮಾಡ್ಕೊತ ಮಾತಾಡ್ಕೊತ ಅವ್ರ ಜೊತೆ ಮತ್ತು ನೋಡಿರ್ತಿರ್ಬೋದು, ಈ ಒಂದಿಬ್ಬರು ಅಜ್ಜಿರು ಬಂದಿದ್ದರು. ಅವ್ರಿಗೂ ತುಂಬ ಏಜ್ ಆಗಿದೆ. ಆದ್ರೂ ಆ ವಯಸ್ಸಿನಲ್ಲೂ ಅವರು ಕೆಲಸ ಮಾಡೋದು ಬಿಡಲಿಲ್ಲ. ಕೆಲವ್ರು ಹೆಂಗಾಗಿರೋರಿಗಿಂತ ಹೆಚ್ಚಾಗಿ ಅಜ್ಜಿರೇ ಚೆನ್ನಾಗಿ ಮೆಕ್ಕೆಜೋಳ ಹಾಕ್ಕಂತ ಹೋದರು. ಅದಾದ ನಂತರ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡ್ಕೊತ ಆಮೇಲೆ ನೀರು ಕುಡಿಯೋಕ್ಕಂತ ಕೂತಿದ್ರು, ರೆಸ್ಟ್ ತಗೊಂಡ್ರು. ಈ ಥರ ಬಿತ್ತನೆ ದಿನ ನಡೀತು. ಥ್ಯಾಂಕ್ ಯು ಫಾರ್ ವಾಚಿಂಗ್.